ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ 2 ಏನಪ್ಪ ಅದರಲ್ಲಿ 10ನೇ ಅಧ್ಯಾಯದಂಥ ಕ್ಷೇತ್ರ ಗಣಿತ, ಅದರಲ್ಲಿ ಅಭ್ಯಾಸ 10.3ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೋಡೋಣ. ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತಾ ಈ 9ನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೋಣ. ಇಲ್ಲಿ ಉತ್ತರ ಬರದನಿ ಅದು ಏನು ಪ್ರಶ್ನೆ ಐತೆ ಅಂತ ನೋಡ್ಕೊಂಡು ಆಮೇಲೆ ಏನಪ್ಪ ಅಂದರೆ ಉತ್ತರ ಕಡೆ ಗಮನ ಹರಿಸೋಣ. ನೋಡ್ಕೋಬೋದು 9ನೇ ಪ್ರಶ್ನೆ. ಇಲ್ಲಿ 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲವಿರುವ ಜಾಗದಲ್ಲಿ, ಅಂದರೆ ಆಯತಾಕಾರ ಜಾಗ 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲ ಇದೆ. ಅದರ ಒಳಗೆ ಏನಪ್ಪ ಅಂತಂದರೆ ಆ ಒಂದು ವಿಸ್ತೀರ್ಣದಲ್ಲಿ ಅಥವಾ ಆ ಜಾಗದಲ್ಲಿ 1 ಮೀಟರ್ ಉದ್ದವಿರುವ ವರ್ಗಾಕಾರದ 5 ಹೂವಿನ ಗಿಡದ ಗುಣಿಗಳನ್ನು ತೋಡಲಾಗಿದೆ. ಹಾಗಾದರೆ ಆ ಹೂವಿನ ಗಿಡದ ಗುಣಿಗಳನ್ನು ತೋಡಿದ ಮೇಲೆ ಅದರಲ್ಲಿ ಆ ಜಾಗದಾಗ 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲದಲ್ಲಿ 1 ಮೀಟರ್ ಉದ್ದವಿರುವ ವರ್ಗಾಕಾರದ 5 ಹೂವಿನ ಗಿಡದ ಗುಣಿಯನ್ನು ತೋಡಲಾಗಿದೆ. ತೋಡಿ ಆದಮೇಲೆ ಅಲ್ಲಿ ಎಷ್ಟು ಭಾಗ ವಿಸ್ತೀರ್ಣ ಉಳಿತೈತಿ, ಅಂದರೆ ಉಳಿದ ಭಾಗದ ವಿಸ್ತೀರ್ಣ ಕಂಡಿಡಿ ಅಂತ ಹೇಳಿದ್ದಾರೆ. ಅದನ್ನ ಏನು ಮಾಡೋಣ ಅಂತಂದರೆ ಸಮಸ್ಯೆಯನ್ನು ಬಿಡಿಸೋಣ. ಈ 9ನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡ್ಕೋಬೋದು. ಆಯತಾಕಾರದ ಒಂದು ಏನಪ್ಪ ಅಂದರೆ ಒಂದು ಸ್ಥಳ ಇದೆ. ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲವಿದೆ. ಹೌದಾ? ಹಾಗಾದರೆ ಜಾಗದ ವಿಸ್ತೀರ್ಣ, ಆ ಆಯತಾಕಾರ ಜಾಗದ ವಿಸ್ತೀರ್ಣ ಮೊದಲು ಕಂಡುಹಿಡ್ಕೋಬೇಕು. ಆಯತಾಕಾರ ಜಾಗದ ವಿಸ್ತೀರ್ಣ ಈಸ್ಕೊಲ್ಟು ಉದ್ದ ಇಂಟು ಅಗಲ. ಉದ್ದ 5 ಮೀಟರ್ ಇದೆ, 5 ಬರ್ಕೊಂಡನಿ, ಇಂಟು ಅಗಲ ಎಷ್ಟಿದೆ ಅಂತಂದರೆ 4 ಮೀಟರ್ ಇದೆ, 4 ಅಂತ ಹಚ್ಕೊಂಡನಿ, 5 4 20. ಹಾಗಾದರೆ ಒಟ್ಟು ಅದರ ಆಯತಾಕಾರ ಜಾಗದ ವಿಸ್ತೀರ್ಣ ಎಷ್ಟು ಅಂತಂದರೆ 20 ಮೀಟರ್ ಸ್ಕ್ವೇರ್ ಅಂತ ಬಂತು. ಹೌದಾ? ಹಾಗಾದರೆ ನೆಕ್ಸ್ಟು 1 ಮೀಟರ್ ವರ್ಗಾಕಾರದ ಗಿಡದ ಗುಣಿಯ ವಿಸ್ತೀರ್ಣ ಅದನ್ನು ಕಂಡುಹಿಡ್ಕೋಬೇಕು. ಹೌದಾ? ಹಾಗಾದರೆ ಒಂದು ಮೀಟರ್ ವರ್ಗಾಕಾರದ ಗಿಡದ ಗುಣಿಯ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಒಂದು ಅಳತೆ ಕೊಟ್ಟಾರ ಅವರು. ಬಾವಿನ ಅಳತೆ 1 ಕೊಟ್ಟಾರು, 1 ಮೀಟರ್ ಕೊಟ್ಟಾರು. ಹಾಗಾದರೆ ಉಳಿದ ಬಾವಿನ ಅಳತೆ ಏನಪ್ಪ ಅಂದರೆ ಒಂದೇ ಇರುತ್ತೆ. ಹಾಗಾದರೆ ಬಾವು ಇಂಟು ಬಾವು ಸೂತ್ರ ಹಚ್ಚಿದಾಗ 1 ಇಂಟು 1 ಬರುತ್ತೆ. ಹಾಗಾದರೆ 1 ಮೀಟರ್ ಸ್ಕ್ವೇರ್ ಅಂತ ಅದರ ಆನ್ಸರ್ ಬರುತ್ತೆ. ನೆಕ್ಸ್ಟು 5 ಗಿಡದ, ಇದು ಒಂದು ಗಿಡದಾತಿ, ಇನ್ನು 5 ಗಿಡದ ವಿಸ್ತೀರ್ಣ ಕಂಡು ಬಂತು ನಮ್ಮದು. ಹೌದಾ? ವರ್ಗಾಕಾರದ ಗುಣಿಯ ವಿಸ್ತೀರ್ಣ ಒಂದು ಗಿಡದ ಏನಪ್ಪ ಅಂತಂದರೆ 1 ಮೀಟರ್ ಸ್ಕ್ವೇರ್ ಅಂತೇನೋ ಬಂತು. ಇನ್ನು 5 ಗಿಡದ ಹಳ್ಳದ ವಿಸ್ತೀರ್ಣ ಕಂಡಿಡಿ ಅಂತಂದ್ರಾಗ 5ರಲ್ಲಿ ಗುಣಿಸ್ಬೇಕು ನಾವು. ಹೌದಾ? ಹಾಗಾದರೆ 5 ಇಂಟು 1 ಈಸ್ಕೊಲ್ಟು 5 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಇನ್ನು ಉಳಿದ ಜಾಗದ ವಿಸ್ತೀರ್ಣ, ಇಲ್ಲಿ ಒಟ್ಟು ಜಾಗದ ವಿಸ್ತೀರ್ಣ 20 ಮೀಟರ್ ಸ್ಕ್ವೇರ್ ಸಿಕ್ಕೈತಿ. ಅಲ್ಲಿ 5 ಗಿಡದ ಏನಪ್ಪ ಹಳ್ಳದಲ್ಲಿ 5 ಗಿಡದ ಗುಣಿಗಳನ್ನು ಏನು ತೋಡಿದ್ದು ಅಲ್ಲ, ವರ್ಗಾಕಾರದ ಗುಣಿಗಳನ್ನು, ಅದರದ್ದು ಟೋಟಲ್ ಎಷ್ಟು ಸಿಕ್ತೆ? ಅದು 5 ಮೀಟರ್ ಸ್ಕ್ವೇರ್ ಸಿಕ್ತು. ಅವಾಗ ಏನು ಮಾಡ್ಬೇಕಂದ್ರೆ 20 ಮೀಟರ್ ಸ್ಕ್ವೇರ್ ಒಳಗೆ 5 ಮೀಟರ್ ಸ್ಕ್ವೇರನ್ನು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗ್ತದೆ ಅಂದರೆ ಉಳಿದ ಜಾಗದ ವಿಸ್ತೀರ್ಣ ಸಿಗ್ತೈತೆ. ಅವಾಗ ಎಷ್ಟು ಬಂತಂದರೆ 15 ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಹಾಗಾದರೆ ಉಳಿದ ಜಾಗದ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ಅಲ್ಲಿ 15 ಮೀಟರ್ ಸ್ಕ್ವೇರ್ ಅಂತ ಆನ್ಸರನ್ನು ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ, ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬಹುದು ನೀವು. ಇಲ್ಲಿ ಮುಂದಿನ ಚಿತ್ರಗಳನ್ನು ಆಯತಗಳನ್ನಾಗಿ ವಿಭಾಗಿಸಿ ಅವುಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಆ ಅಳತೆಗಳನ್ನು ಎದುರಾಗಿ ಹೇಳ್ಬೇಕಂದ್ರೆ ಸೆಂಟಿಮೀಟರ್ದೊಳಗೆ ಹೇಳ್ಬೇಕಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಇಲ್ಲಿ ಆಯತಾಕಾರ ಏನಪ್ಪ ಅಂತಂದರೆ ಇಲ್ಲಿ ಒಂದು ಚಿತ್ರ, ಇಲ್ಲಿ ಮೊದಲು ಏನಪ್ಪ ನಾ ಪೆನ್ಸಿಲ್ ಹಾಕೊಂಡೇನಿ ಚಿತ್ರ. ಹೌದಾ? ಇದೇನು ಬ್ಲೂ ಕಲರ್ ಕೊಟ್ಟಾರಲ್ಲ ಅವರು ಕೊಟ್ಟಿದ್ರ ಚಿತ್ರ ನಾ ಆಯತಗಳನ್ನಾಗಿ ವಿಭಾಗ ಮಾಡ್ಕೊಂಡೇನಿ. ಇದು 1ನೇ ಆಯತ, ಹೌದಾ? ಇದು 2ನೇ ಆಯತ, ಇದು 3ನೇ ಆಯತ, ಇದು 4ನೇ ಆಯತ. ಈ ಆಯತದ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ನಾವು. ಹೌದಾ? ಅಂದರೆ ಇಲ್ಲಿ ಒಟ್ಟು ಏನಪ್ಪ ಅಂದರೆ 4 ಆಯತಗಳ ರಚನೆ ಮಾಡಿದನ್ನು. ಈ 4 ಆಯತಗಳ ವಿಸ್ತೀರ್ಣ ಕಂಡುಹಿಡ್ಕೊಂಡ್ರೆ ಪ್ರತಿಯೊಂದು ಸಪ್ರೇಟಾಗಿ ವಿಸ್ತೀರ್ಣ ಕಂಡುಹಿಡ್ಕೊಂಡು ಈ 4 ಆಯತದ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಕೂಡಿಸಿದಾಗ ಈ ಏನು ಈ ಆಕೃತಿ ಐತಲ್ಲ ಈ ಆಕೃತಿಯ ವಿಸ್ತೀರ್ಣ ಕಂಡು ಬರುತ್ತೆ. ಓಕೆ? ಹಾಗಾದರೆ ಇದನ್ನು ಏನು ಮಾಡೋಣ ಅಂತಂದರೆ ಈ ಹತ್ತಿರ ಏನಪ್ಪ ಅಂತಂದರೆ ಆನ್ಸರ್ ಬಿಡಿಸಿದ್ದೀನಿ, ಅದನ್ನು ನೋಡ್ಕೋಬೋದು ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಹಾಂ, ಇಲ್ಲಿ 1ನೇ ಆಯತ ಇದೆ. ಹೌದಾ? 1ನೇ ಆಯತದೊಳಗೆ ಏನು ಕೊಟ್ಟಾರಂತಂದರೆ ಇಲ್ಲಿ ಆ ಚಿತ್ರವನ್ನು ನೀವು ಗಮನಿಸಿದ್ದೀರಿ. ಯಾವ ರೀತಿ ಗಮನಿಸ್ಬೇಕಂತಂದರೆ ನೋಡ್ಕೋಬೋದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 4 ಸೆಂಟಿಮೀಟರ್ ಅಂತ ಕೊಟ್ಟಾರ. ಹೌದಾ? ಈ ಕಡೆ 4 ಸೆಂಟಿಮೀಟರ್ ಇದೆ, ಇಲ್ಲಿಯೂ 4 ಸೆಂಟಿಮೀಟರ್ ಇದೆ. ಹಾಗಾದರೆ ಇಲ್ಲೇ ಬಿಡಿಸಿಬಿಡ್ತಾನೆ ನಿಮ್ಗೆ ಕಚ್ಚಾದಾಗ ನೋಡ್ಕೊರಿ. ಇಲ್ಲಿ 4 ಸೆಂಟಿಮೀಟರ್ ಈ 1ನೇ ಆಯತವನ್ನು ಕಂಡುಹಿಡ್ಕೊಂಡು, ಈ ಫಸ್ಟ್ 1 ಆಯತಲ್ಲ ಇದನ್ನು ಕಂಡುಹಿಡ್ಕೊಂಡು ಇದ್ರ ವಿಸ್ತೀರ್ಣ ಕಂಡುಹಿಡ್ಕೊಂಡು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನಪ್ಪ ಅಂದರೆ 4 ಸೆಂಟಿಮೀಟರ್ ಇದೆ. ಹಾಗಾದರೆ ಇಲ್ಲಿಂದ ಹಿಡಿದು ಮತ್ತು ಇಲ್ಲಿವರೆಗೆ ಏನಪ್ಪ ಅಂದರೆ 4 ಸೆಂಟಿಮೀಟರ್ ಇರುತ್ತೆ. ಅಂದರೆ ಸೇಮ್ ಎತ್ತರ ಇದಾವೆ ಇವೆರಡು. ಹೌದಾ? 4 ಸೆಂಟಿಮೀಟರ್ ಬಂತು. ಹಾಗಾದರೆ ಉದ್ದ ಎಷ್ಟು ಬಂತು? 4 ಬಂತು. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಅಗಲ ಎಷ್ಟಿದೆಪ್ಪ ಅಂತಂದರೆ ನೋಡ್ಕೋಬೋದು ನೀವು. 2 ಸೆಂಟಿಮೀಟರ್ ಇಲ್ಲಿದೆ ನೋಡಿರಿ, ಇದು 2 ಸೆಂಟಿಮೀಟರ್ ಅಗಲ. ಹೌದಾ? ಈ ಚಿತ್ರ ಹೇಗೆ ಬಂದಿದೆ ಅಂದರೆ ಈ ರೀತಿ ಬಂದಿದೆ. ಹೌದಾ? ಇಲ್ಲಿ ಬಂದಿದೆಯಲ್ಲ ಇದು ಏನಪ್ಪ ಅಂದರೆ ಉದ್ದ ಅಗಲ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ಇಲ್ಲಿ ಟೋಟಲ್ ಎಷ್ಟು ಕೊಟ್ಟಾರೆ ಅಂದರೆ 3 ಕೊಟ್ಟಾರು. ಅಂದರೆ ಇಲ್ಲಿ 2 ಮಾತ್ರ ಇಲ್ಲಿ ಒಂದು ಆಯತಾಗಿ ರಚನೆ ಮಾಡಿದಾರಲ್ಲ, ಇದು ಈ 3 ಅಲ್ಲ, ಇದು 3 ಇಲ್ಲಿಂದ ಹಿಡಿದು ಇಲ್ಲಿವರೆಗೆ 3 ಇದು. ಅರ್ಥ ಆಯ್ತಾ?
ಹಾಗಾದರೆ ಇದನ್ನು ಒಂದು ಮೈನಸ್ ಮಾಡ್ಕೋಬೇಕು. ಇಲ್ಲಿ ಒಂದನ್ನು ಬೇರೆ ಆಯ್ತು ರಚನೆ ಮಾಡ್ಕೊಂಡ್ರಲ್ಲ, ಇದನ್ನು ಮೈನಸ್ ಮಾಡ್ಕೋಬೇಕು. ಯಾಕೆ ಮೈನಸ್ ಮಾಡ್ಕೋಬೇಕಂದ್ರೆ ಇಲ್ಲಿ 2 ಇದೆಯಲ್ಲ, ಇದ್ರ ಸೀದಾ ತೊಗೊಂಡಾಗ ಇದು ಏನಪ್ಪ ಅಂದರೆ ಇದು ಕೆಳಗಿನ ಪಾದ ಏನಿದೆಯಲ್ಲ ಇದು ಏನಪ್ಪ ಅಂದರೆ 2 ಬರುತ್ತೆ. ಹಾಗಾದರೆ ಅಗಲ 2 ಬಂತು. ಹಾಗಾದರೆ ಇದ್ರ ವಿಸ್ತೀರ್ಣ ಕಂಡು ಹಿಡ್ಕೊಂಡಾಗ ನೋಡ್ಕೋಬೋದು, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ 4 ಇಂಟು 2. ಹಾಗಾದರೆ 4 2 8 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಇದು 1ನೇ ಆಯತದ ವಿಸ್ತೀರ್ಣ. ಹಾಗಾದರೆ ಇನ್ನು 2ನೇ ಆಯತನ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಬರ್ದೆ ನಾನು. ಹಾಗಾದರೆ ಇಲ್ಲಿ ಉದ್ದ ಎಷ್ಟು ಹಚ್ಕೊಂಡನ ಅಂದರೆ 6 ಹಚ್ಕೊಂಡನ. ಹೌದಾ, 6 ಸೆಂಟಿಮೀಟರ್ ಹಚ್ಕೊಂಡನ. ಯಾಕೆ 6 ಸೆಂಟಿಮೀಟರ್ ಅಂದರೆ ನೋಡ್ಕೋಬೋದು, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನಪ್ಪ ಅಂದರೆ 4 ಇದೆ ಇದು. ಹೌದಾ, ಆಮೇಲೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನಪ್ಪ ಅಂದರೆ 2 ಇದೆ. 4 + 2 ಎಷ್ಟಾತ 6 ಆತಿ. ಹಾಗಾದರೆ ಉದ್ದ ಇಸ್ಕೊಲ್ಟು ಎಷ್ಟು ಬಂತು 6 ಬಂತು. ಹಾಗಾದರೆ ಅಗಲ ಎಷ್ಟು ಬಂತು? ಅಗಲ ಇಲ್ಲಿ ನೋಡ್ಕೋಬೋದು ನೀವು, 1 ಇದೆ, ಇಲ್ಲಿ 1 ಇದೆ. ಹೌದಾ, ಅಗಲ ಇಸ್ಕೊಲ್ಟು 1 ಬಂತು. ಹಾಗಾದರೆ 6 ಇಂಟು 1 ಉದ್ದ ಅಂದರೆ ಉದ್ದ ಅಂದರೆ ಎಷ್ಟು ಸೆಂಟಿಮೀಟರ್ ಇದೆ 6 ಇದೆ, ಇಂಟು ಅಗಲ ಅಂದರೆ 1 ಸೆಂಟಿಮೀಟರ್ ಇದೆ. 6 1 6 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ 2ನೇದು ಆನ್ಸರ್ ಬಂತು, 2ನೇ ಆಯತದ ವಿಸ್ತೀರ್ಣ. ಇನ್ನು 3ನೇ ಆಯತದ ವಿಸ್ತೀರ್ಣವನ್ನು ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಟೋಟಲ್ ಏನಪ್ಪ ಅಂತಂದರೆ ನೋಡ್ಕೋಬೋದು ಇಲ್ಲಿ ಏನಿದೆ ಅಂತೇಳಿ. ಉದ್ದ ಎಷ್ಟಿದೆ ಅಂದರೆ 3 ಇದೆ. ಹೌದಾ, ಎಷ್ಟಿದೆ ಉದ್ದ 3 ಇದೆ. ಇಲ್ಲಿ ಇದೆ ಏನಿದೆಯಲ್ಲ ಇದು 3 ಇದೆ. ಇನ್ನು ಅಗಲ ಎಷ್ಟಿದೆ ಅಂತ ನೋಡ್ಕೋಬೋದು, ಅಲ್ಲಿ 2 ಅಂತ ಹಚ್ಕೊಂಡನಿ. ಹೌದಾ, ಹಾಗಾದರೆ ಇಲ್ಲಿ 2 ಯಾಕೆ ಬಂತಂದ್ರೆ ಟೋಟಲ್ 3 ಇದೆ, ಇದ್ರಾಗ 1 ತೆಗಿಬೇಕು. ಯಾಕಂದರೆ ಇಲ್ಲಿ ಹಿಡ್ಕೊಂಡವಲ್ಲ, ಇನ್ನು 2 ಉಳಿತಿ. ಇಲ್ಲಿ 3ರಾಗ 1 ಹೋದರೆ 2 ಉಳಿತಿ. ಇಲ್ಲಿ 2 ಇದ್ದರೆ ಇಲ್ಲೂ 2. ಹಾಗಾದರೆ ಇಲ್ಲಿ ಉದ್ದ ಇಂಟು ಅಗಲ ಅಂತಂದಾಗ 3 ಇಂಟು 2 ಇಲ್ಲಿ ಬರುತ್ತೆ. ಹಾಗಾದರೆ 3 2 ಏನಪ್ಪ ಅಂದರೆ 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಹಾಗಾದರೆ ನೆಕ್ಸ್ಟ್ 4ನೇದು ನೋಡ್ಕೋಬೋದು, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ ಅಂತಿದೆ. ಹೌದಾ, ಹಾಗಾದರೆ ಉದ್ದ ಎಷ್ಟು ಹಚ್ಕೊಂಡನಂದರೆ 4 ಹಚ್ಕೊಂಡನಿ. ಅಗಲ ಎಷ್ಟು ಹಚ್ಕೊಂಡನಂದರೆ 2 ಹಚ್ಕೊಂಡನಿ. ಯಾಕಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿಂದ ಇಲ್ಲಿ 2 ಅಗಲ ತೊಗೊಂಡು 3ನೇ ಆಯತಕ್ಕೆ 2 ತೊಗೊಂಡು ನಾವು. ಇನ್ನು ಎಷ್ಟು ಉಳಿತಿ 2 ಉಳಿತಿ. ಹಾಗಾದರೆ ಇಲ್ಲಿಯೂ 2 ಬರುತ್ತೆ, ಇಲ್ಲಿಯೂ 2 ಬರುತ್ತೆ. ಹಾಗಾದರೆ ಏನಪ್ಪ ಅಂದರೆ ಉದ್ದ 4 ಆಯಿತು. ಆಮೇಲೆ ಏನಪ್ಪ ಅಂದರೆ ಇದು 3 + 1 4 ಆತಿ. ಅಗಲ ಎಷ್ಟಾತಂದರೆ 2 ಆಯಿತು. ಹಾಗಾದರೆ ಇಲ್ಲಿ 4 ಇಂಟು 2 ಎಷ್ಟಂದರೆ 8 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹಾಗಾದರೆ ಈ ಒಟ್ಟು ಆಯತದ ಅಂದರೆ 4 ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು 4 ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ಮೇಲೆ ಏನು ಮಾಡಬೇಕು? ಹಾಗಾದರೆ ಈ 4 ಆಯತದ ವಿಸ್ತೀರ್ಣ ನಮಗೆ ಸಿಕ್ತಿ. ಹೌದಾ, ಈ 4 ಆಯತದ ವಿಸ್ತೀರ್ಣ ಸಿಕ್ಕ ಮೇಲೆ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಈ 4 ಆಯತದ ವಿಸ್ತೀರ್ಣಕ್ಕೆ ಏನು ಕಂಡು ಹಿಡ್ಕೊಂಡವಲ್ಲ ಅವನ್ನೆಲ್ಲ ಕೂಡಿಸ್ಕೋಬೇಕು. ಇಲ್ಲಿ 8 ಇದೆ, ಅದು 8 ಇಟ್ಟನಿ. ಇಲ್ಲಿ 6 ಬಂದಿದೆ, ಇಲ್ಲಿ 6 ಇಟ್ಟನಿ. ಆಮೇಲೆ ಏನಪ್ಪ ಅಂದರೆ ಇಲ್ಲಿಯೂ ಏನಪ್ಪ ಅಂದರೆ 6 ಇದೆ, 6 ಇದೆ. ಆಮೇಲೆ ಇಲ್ಲಿ 8 ಬಂದಿದೆ, 8 ಇಟ್ಟನಿ. ಇವನ್ನೆಲ್ಲ ಪ್ಲಸ್ ಮಾಡ್ಕೋಬೇಕು. 8 + 6 + 6 + 8 ಇವನ್ನ 2 ಕೂಡಿಸಿದಾಗ ಏನಾಗತ್ತಂದರೆ 28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತದೆ. ಅಂದರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನಾವು 10ರಾಗಿ ಏನಪ್ಪ ಅಂದರೆ ಬಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ನೋಡೋಣ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ ಯಾವ ರೀತಿ ಇದೆ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಈ ಒಂದು ಚಿತ್ರದ ಒಂದು ಏನು ಮಾಡಂತಂದರೆ ಇದರಲ್ಲಿ ಆಯತ ರಚನೆ ಮಾಡಿ ಈ ಒಂದು ಆಕೃತಿಯ ಒಟ್ಟು ವಿಸ್ತೀರ್ಣ ಕಂಡಿಡಿ ಅಂತಾರೋ, ಅದನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ ಇಲ್ಲಿ ಒಂದು ಗೆರೆ ಎಳ್ಕೊಂಡು ಇಲ್ಲಿ ಒಂದು ಆಯತ ಆತಿ, ಇದು ಫಸ್ಟು ಅಥವಾ ಇದು ಒಂದು ಆಯತ ಅನ್ಕೋರಿ. ಆಮೇಲೆ ಇಲ್ಲಿ ಒಂದು ಗೆರೆ ಎಳೆದಾಗ ಇದು ಒಂದು ಆಯತ ಆಗುತ್ತೆ. ಆಮೇಲೆ ಇದು ಒಂದು ಆಯತ 1 2 3 3 ಆಯತಗಳು ಅದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ರಚನೆ ಮಾಡಿದ ನೋಡ್ಕೋಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ 1ನೇ ಆಯತ, ಇಲ್ಲಿ ಗೆರೆ ಎಳೆದು ಇಲ್ಲಿ ಗೆರೆನೇ ಇಲ್ಲಿ ಗೆರೆ ಎಳೆದೆ. ಹಾಗಾದರೆ ಇದು ಫಸ್ಟ್ 1 ಆಯತ, ಇದು ಸೆಕೆಂಡ್, ಇದು ಥರ್ಡ್. ಹಾಗಾದರೆ 3ದು ವಿಸ್ತೀರ್ಣ ಕಂಡು ಹಿಡಿದ್ರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಸಿಕ್ಬಿಡುತ್ತೆ ನಮಗೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತೇಳಿ. ನೋಡಿರಿ, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ. ಇದು ಈ ಆಯತ ತೊಗೊಂಡು ಫಸ್ಟು ಉದ್ದ ಎಷ್ಟಿದೆ ಅಂತಂದರೆ 5 ಇಂಟು ಅಗಲ ಎಷ್ಟಿದೆ ಅಂತಂದರೆ 1 ಇದೆ. ಹೌದಾ, ಹಾಗಾದರೆ 5 1 5 5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು ಈ ಆಯತದ ವಿಸ್ತೀರ್ಣ. ಇನ್ನು ಸೆಕೆಂಡ್ ಒನ್ ಇದು ನೋಡ್ಕೊಂಡು. ಹೌದಾ, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ ಅಂತಂದರೆ ನೋಡ್ಕೋಬೋದು 2 ಅಂತ ಬರ್ದೆ ನಾನು. ಹೌದಾ, 2 ಯಾಕೆ ಬರ್ನೆ 2 ಸೆಂಟಿಮೀಟರ್ ಅಂತ ಯಾಕೆ ಬರ್ನೆ ಅಂದರೆ ಇಲ್ಲಿಂದ ಹಿಡಿದು ಈ ಆಯತವನ್ನು ಗಮನಿಸಬೇಕು ನೀವು. 2 ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನಿದೆ 3 ಇದೆ. ಅರ್ಥ ಆಯ್ತಾ? ಇಲ್ಲಿ ಕೆಳಗಿಂತ ಹಿಡಿದು ಇಲ್ಲಿವರೆಗೆ 3 ಆತಿ. ಇಲ್ಲಿಂದ ಹಿಡಿದು ಇದು 2 ಆಯ್ತು. ಹಾಗಾದರೆ ಇದ್ರ ಸೇಮ್ ಎತ್ತರ ಏನಪ್ಪ ಅಂದರೆ ಇದು ಉದ್ದ ಇರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇದು 2 ಬಂತು. ಹಾಗಾದರೆ ಇದು 2, ಇದು 2 ಬಂದರೆ ಇದರ ಅಭಿಮುಖ ಬಾಹು 2 ಇರುತ್ತೆ. ಇದು 1 ಇದ್ದರೆ ಇದರ ಅಭಿಮುಖ ಬಾಹುನು 1 ಇರುತ್ತೆ. ಅರ್ಥ ಆಯ್ತಾ?
ಹಾಗಾದರೆ ಆಯತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ. ಇಲ್ಲಿ ಎರಡನೇದು ಗಮನಿಸಿದಾಗ ಏನಾಗುತ್ತೆ ಅಂದರೆ 2 ಇಂಟು 1 ಬಂತು 2 ಸೆಂಟಿಮೀಟರ್ ಸ್ಕ್ವೇರ್. 2 ಅಂದರೆ 2 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇನ್ನು ನೆಕ್ಸ್ಟ್ ಥರ್ಡ್ ಒನ್ನ ಮೂರನೇ ಆಯತದ ವಿಸ್ತೀರ್ಣ ಕಂಡುಹಿಡ್ಕೋಬಹುದು. ಆಯತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ. ಇಲ್ಲಿ ಉದ್ದ ಎಷ್ಟು ಬಂದಂತಂದರೆ 2 ಬಂದಿದೆ, ಇಲ್ಲೂ 2 ಇದೆ ಅಭಿಮುಖ, ಹಾಗಾದರೆ 2 ಬಂತು. ಇಲ್ಲಿ ಅಗಲ ಎಷ್ಟಿದೆ ಅಂದರೆ 1 ಇದೆ, ಅಗಲನ 1 ಇಟ್ಕೊಂಡವು, ಹಾಗಾದರೆ 2 ಒಂದಲೇ 2 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ನೋಡ್ರಿ ಇಲ್ಲಿ 5 ಸೆಂಟಿಮೀಟರ್ ಸ್ಕ್ವೇರ್, 2 ಸೆಂಟಿಮೀಟರ್ ಸ್ಕ್ವೇರ್, ಆಮೇಲೆ ಈ 2 ಸೆಂಟಿಮೀಟರ್ ಸ್ಕ್ವೇರ್, ಇವ್ರು ಮೂರೂ ಕೂಡಿಸಿದಾಗ ಏನಕ್ಕಂದರೆ 5ರ 2 ಕೂಡಿಸಿರಿ 7, 7ರ 2 ಕೂಡಿಸಿರಿ 9 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಈ ಚಿತ್ರದ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 9 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅಂದರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ 9 ಚದರಮಾನಗಳು ಅಂತ ಹೇಳ್ಬೋದು, ಚದರ ಸೆಂಟಿಮೀಟರ್ ಅಂತ ಹೇಳ್ಬೋದು, ಅಥವಾ ಏನಪ್ಪ ಅಂದರೆ 9 ಸೆಂಟಿಮೀಟರ್ ಸ್ಕ್ವೇರ್ ಅಂತಲೂ ಹೇಳ್ಬೋದು. ಹಾಗಾದರೆ ಇದು 10ನೇದಕ್ಕೆ ಬಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರ ಆಯಿತು. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ಏನಿದೆ ಅಂತ ನಾವು ಗಮನ ಹರಿಸೋಣ, ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬೋದು. 11ನೇ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಾರು. ಏನಂತಂದರೆ ಕೆಳಕಂಡ ಆಕೃತಿಗಳು ವಿವಿಧ ಆಯತಗಳಾಗಿ ವಿಭಜಿಸಿ ಪ್ರತಿ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತಿದೆ. ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡ್ಕೋಣ ಅಂತಂತಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಎಲ್ ಸೇಪ್ ಕೊಟ್ಟಾರೆ, ಎಲ್. ಹೌದಾ? ಇದ್ರಾಗ ಆಯತ ರಚನೆ ಮಾಡ್ಬೇಕು. ಯಾವ ರೀತಿ ರಚನೆ ಮಾಡ್ಕೊಂಡು ಇಲ್ಲೇ ಹೇಳಿಬಿಡ್ತಾನೆ ನಾನು. ಇದನ್ನು ಇಲ್ಲಿ ಗೆರೆ ಎಳ್ಕೊಂಡ್ಬಿಟ್ಟೆ ನಾನು. ಎಳ್ಕೊಂಡೆ ಅಂತಂದರೆ ಇದು ಒಂದು ಆಯತ ಆತಿ, ಫಸ್ಟ್ ಒನ್ ಆಯತ. ಹಾಗಾದರೆ ಇದು ಏನಪ್ಪ ಅಂದರೆ ಸೆಕೆಂಡ್ ಒನ್ ಆಯತ. ಇದೇನೈತಲ್ಲ ಈ ಭಾಗ ಒಂದು ಆಯತ, ಇದು ಸೀದಾ ಅಡ್ಡಲಾಗಿ ಏನೈತಲ್ಲ ಇದು ಒಂದು ಆಯತ, ಇಲ್ಲಿಗೆ ಎಂಡ್ ಆಗ್ತಿದೆ ಈ ಆಯತ, ಮತ್ತು ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಏನಪ್ಪ ಅಂದರೆ ಇದು ಒಂದು ಆಯತ. 2 ಆಯತಗಳ ರಚನೆ ಅದು. ಈ 2 ಆಯತಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿದು ಅದನ್ನು ಪ್ಲಸ್ ಮಾಡಿದಾಗ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ನಮಗೆ ಸಿಗುತ್ತದೆ. ಹಾಗಾದರೆ ನೋಡ್ಕೋಬೋದು ನೀವು ಇಲ್ಲಿ ಫಸ್ಟ್ ಒನ್ನ ಇಲ್ಲಿ ಹಾಕಿದ್ದಾನೆ, 1ನೇ ಆಯತ 2ನೇ ಆಯತ. ಇಲ್ಲಿ 1ನೇ ಆಯತದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಆಯತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ. ಇಲ್ಲಿ ಉದ್ದ ಎಷ್ಟು ಹಚ್ಕೊಂಡಾನೆ ಅಂದರೆ 12 ಹಚ್ಕೊಂಡಾನೆ ಇಂಟು 2 ಅಗಲ. ಇಲ್ಲಿ ಐತೆ ನೋಡ ಉದ್ದ 12 ಹಚ್ಕೊಂಡಾನೆ, 2 ಏನು ಮಾಡಿದ್ದಾನೆ ಅಂದರೆ ಅಗಲನ ಹಚ್ಕೊಂಡಾನೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ 2 ಇದ್ದರೆ ಇಲ್ಲೂ 2 ಇರುತ್ತೆ. ಹಾಗಾದರೆ ಇದು ಟೋಟಲ್ ಎಷ್ಟು ಆತಂದರೆ 12 ಆಯ್ತು. ಇಲ್ಲಿ 10 ಕೊಟ್ಟಾರೆ, ಇದು ಸಂಬಂಧಪಡೋಂಗಿಲ್ಲ, ಯಾಕಂದರೆ ಇಲ್ಲಿ ಮಟ್ಟ ಅಷ್ಟೇ ಇದು ಗಮನಕ್ಕೆ ಬರ್ತೈತಿ. ಇಲ್ಲಿ 2 ಹಿಡ್ಕೋಬೇಕು, ಇದನ್ನು ಪ್ಲಸ್ ಟೋಟಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇದು. ಅರ್ಥ ಆಯ್ತಾ? 10 ಪ್ಲಸ್ ಇದು 2 12. ಹೌದಾ? ಇಲ್ಲಿ 12 ಇದೆಯಲ್ಲ, ಇದು ನೇರವಾಗಿ ಇದೆ. ಹೌದಾ? ಇದು ಎಷ್ಟು ಇರ್ತದಲ್ಲ ಇದು ಅಷ್ಟೇ ಇರುತ್ತೆ. ಅರ್ಥಾತ್ ಅಭಿಮುಖ ಬಾಹುಗಳು ಒಂದೇ ಆಗಿರ್ತವೆ. ಆಯತದಲ್ಲಿ 12 ಇದ್ದರೆ 12 ಇರ್ತದೆ, 2 ಇದ್ದರೆ ಇದು 2 ಇರುತ್ತೆ. ಹಾಗಾದರೆ ಉದ್ದ 12 ಇಂಟು ಅಗಲ 2, 12 24. ಹಾಗಾದರೆ ಈ ಆಯತದ ಒಟ್ಟು ವಿಸ್ತೀರ್ಣ ಎಷ್ಟು ಬಂತು ಅಂದರೆ 24 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಇನ್ನು ಎರಡನೇದನ್ನು ಗಮನಿಸ್ಕೋಬೋದು. ಈ ಆಯತವನ್ನು ಕಂಡುಹಿಡ್ಕೊಂಡು ಸೆಕೆಂಡ್ ಒನ್ ಬರ್ತಾನಲ್ಲ ಇದು. ಇಲ್ಲಿ ನೋಡ್ಕೋಬೋದು ಉದ್ದ ಎಷ್ಟಿದೆ ಅಂತಂದರೆ 8 ಸೆಂಟಿಮೀಟರ್ ಇದೆ. ಇಲ್ಲಿಗೆ ಎಂಡಿದು ಇದು 10 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿರಲಿಲ್ಲ ಸರ್ ಅಂತ ಅನ್ಬೋದು ನೀವು. ಅಲ್ಲ, ಎಲ್ಲಿಂದ ಅಂತಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಏನಪ್ಪ ಅಂದರೆ 10 ಸೆಂಟಿಮೀಟರ್. ಇದು ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಅಷ್ಟೇ ತೊಗೊಂಡಾಗ 8 ಸೆಂಟಿಮೀಟರ್. ಯಾಕಂದರೆ ಇಲ್ಲಿ ಮೇಲ್ಗಡೆ ಏನಿದೆ ಅಂದರೆ 8 ಸೆಂಟಿಮೀಟರ್ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಅಭಿಮುಖ ಬಾಹು. ಈ ಆಯತದ ಅಭಿಮುಖ ಬಾಹು ಇದಾಗುತ್ತೆ. ಹಾಗಾದರೆ ಅಭಿಮುಖ ಬಾಹುಗಳು ಏನಿರ್ತಾವೆ ಅಂದರೆ ಒಂದೇ ಅಳತೆಯನ್ನು ಹೊಂದಿರ್ತಾವೆ. ಇದು 8 ಇದ್ದರೆ ಇದು 8 ಇರುತ್ತೆ. ಅರ್ಥಾತ್ ಉದ್ದ ಇಸ್ಕೊಲ್ ಟು 8, ಅಗಲ ಇಸ್ಕೊಲ್ ಟು ಏನಪ್ಪ ಅಂದರೆ 2 ಬಂತು. ಹಾಗಾದರೆ ಆಯತದ ಇಲ್ಲಿಯೂ 2 ಇದೆ, ಆಮೇಲೆ ಇಲ್ಲಿಯೂ 2 ಬರುತ್ತೆ. ಆಯತದ ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಇಂಟು ಅಗಲ ಅಂದರೆ 8 ಇಂಟು 2 8 16 16 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಆವಾಗ ಆದ್ದರಿಂದ ಈ ಚಿತ್ರದ ವಿಸ್ತೀರ್ಣ, ಯಾವ ಚಿತ್ರ? ಈ ಚಿತ್ರ ಎಲ್ ಸೇಪ್ ಐತಲ್ಲ, ಈ ಚಿತ್ರದ 2 ಆಯತದ ವಿಸ್ತೀರ್ಣ ನಾವು ಪ್ಲಸ್ ಮಾಡ್ಕೋಬೇಕು. ಇದನ್ನು ವಿಸ್ತೀರ್ಣ ಕಂಡುಹಿಡ್ಕೊಂಡನಿ, ಇದನ್ನು ವಿಸ್ತೀರ್ಣ ಕಂಡುಹಿಡ್ಕೊಂಡನಿ. ಹಾಗಾದರೆ ಈ ಚಿತ್ರದ ವಿಸ್ತೀರ್ಣ 2 ಕೂಡಿಸಿದಾಗ ಅಂದರೆ ಇವೆರಡು ಆಯತದ ವಿಸ್ತೀರ್ಣ ಏನಪ್ಪ ಅಂದರೆ ಕೂಡಿಸಿದಾಗ ಈ ಒಟ್ಟು ಆಕೃತಿಯ ವಿಸ್ತೀರ್ಣ ಏನಪ್ಪ ಅಂದರೆ ಕಂಡು ಬರುತ್ತೆ. ಹಾಗಾದರೆ ಇಲ್ಲಿ 24 ಇದೆ, 24 ಬರ್ಕೊಂಡನಿ, ಪ್ಲಸ್ 16 ಇದೆ, ಪ್ಲಸ್ ಹಾಕೊಂಡನಿ, 16 ಕೂಡಿಸಿದ್ದೀನಿ. 24ರಾಗ 16 ಕೂಡಿಸಿದ್ರೆ ಎಷ್ಟು ಬಂತಂದರೆ 40 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬಂತು. ಹಾಗಾದರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಅಥವಾ ಈ ಚಿತ್ರದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 40 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 11ರಾಗ ಏನಪ್ಪ ಅಂದರೆ ಬಿ ಕ್ವಶನವನ್ನು ನೋಡೋಣ. ಇಲ್ಲಿ 11ನೇ ಪ್ರಶ್ನೆಯಲ್ಲೇ ಬಿ ಕ್ವಶನ್ ನೋಡ್ಕೋಬೋದು. ಇಲ್ಲಿ ಏನು ಹೇಳಿದರೆ ಕೆಳಕಂಡ ಆಕೃತಿಗಳು ವಿವಿಧ ಆಯತಗಳ ವಿಭಾಗಿಸಿ ಪ್ರತಿ ಆಕೃತಿ ವಿಸ್ತೀರ್ಣ ಕಂಡುಹಿಡಿ. ವಿವಿಧ ಆಯತ ಅಂದರೆ ಇಲ್ಲಿ ಮಾಡಿದ್ದು ನಾವು 1. ಹಾಗಾದರೆ ಇದ್ರಾಗ ಎಷ್ಟು ಆಯತಕ್ಕವು ಇದರಲ್ಲಿ ನೋಡ್ಕೋಬೋದು. ಇದು ಡೈರೆಕ್ಟ್ ಏನಪ್ಪ ಅಂದರೆ ಹಿಂಗೆ ಎಳ್ಕೋಬೇಕು. ಇದನ್ನು ಎಳ್ಕೊಂಡಾಗ ಏನಾಯ್ತು ಅಂತಂದರೆ ಇದು ಒಂದೇ ಆಯತ ಆಯಿತು. ಹೌದಾ? ಒಂದು ಆಯತ ಆಯಿತು, ಇದು ಒಂದು ಆಯಿತು ಆಯತ ಆತಿ. ಆದರೆ ಇನ್ನು ಚೌಕ ಅಥವಾ ಘನಗಳು ಏನಪ್ಪ ಅಂದರೆ 2 ಅಕ್ಕವು. ಇಲ್ಲಿ 1 ಅಕ್ಕತ್ತಿದು. ಹೌದಾ? ಇದು ಒಂದು, ಇದು ಒಂದು, 2 ಘನಗಳು ಉಂಟದು. ಇಲ್ಲಿ ಇದು 1 ಘನ, ಆಮೇಲೆ ಇದು 1 ಘನ. ಹೌದಾ? ಇಲ್ಲಿ 2 ಘನಗಳು ಉಂಟು, ಅದು ಒಂದು ಆಯತ ಅದು. ಹಾಗಾದರೆ ಒಂದು ಆಯತದ ವಿಸ್ತೀರ್ಣ 2 ಘನ ಅಥವಾ 2 ಚೌಕದ ವಿಸ್ತೀರ್ಣ ನಾವು ಕಂಡುಹಿಡಿಬೇಕು.
ಕಂಡು ಹಿಡಿದಾದ್ಮೇಲೆ ಒಂದು ಆಯತದ ವಿಸ್ತೀರ್ಣ ಮತ್ತು ಎರಡು ಚೌಕದ ವಿಸ್ತೀರ್ಣ ಬಂದಿರ್ತಾವಲ್ಲ ಅವನು ಪ್ಲಸ್ ಮಾಡಿದಾಗ ಈ ಒಟ್ಟು ಆಕೃತಿಯ ವಿಸ್ತೀರ್ಣ ನಮಗೆ ಸಿಗುತ್ತೆ ಮಕ್ಕಳೇ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇದನ್ನು ಬಿಡಿಸೋಣ ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬೋದು. ನಾನು ಹೇಳಿದೆ ನಿಮಗೆ ಏನಂತ ಹೇಳಿದೆಪ್ಪ ಅಂತಂದರೆ, ಇಲ್ಲಿ ಮೊದಲ ಆಯತದ ವಿಸ್ತೀರ್ಣ ಕಂಡುಹಿಡ್ಕೊಂಡು ನಾ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ಒಂದು ಆಯತವನ್ನು ರಚನೆ ಮಾಡ್ಕೊಂಡು, ಹೌದಾ, ಇಲ್ಲಿ ಆಯತವನ್ನು ರಚನೆ ಮಾಡ್ಕೊಂಡೆ ನಾನು. ಇದು ಆಯತ ಆತಿ, ಹೌದಾ. ಇದು ಫಸ್ಟ್ ಒನ್ನ ಒಂದು ಸ್ವಲ್ಪ ಗೆರೆ ಎಸೈತಿ ಆಯತವನ್ನು ರಚನೆ ಮಾಡ್ಕೊಂಡೆ. ಇಲ್ಲಿ ಆಯತವನ್ನು ರಚನೆ ಮಾಡ್ಕೊಂಡಾಗ ಇಲ್ಲಿ ಗಮನಿಸ್ಬೋದು, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ. ಈ ಸೂತ್ರ ಹಚ್ಕೊಂಡು ಇಲ್ಲಿ 21 ಯಾಕೆ ಹಾಕೋದು ಅಂದರೆ ನೋಡ್ಕೋಬೋದು. ಇಲ್ಲಿಂದ ಹಿಡಿದು ಇದು 7 ಇದೆ, 7 ಸೆಂಟಿಮೀಟ್ರ್, ಹೌದಾ. ಹಾಗಾದರೆ ನೆಕ್ಸ್ಟು, ಹಾಗಾದರೆ ಇದು ಏನಪ್ಪ ಅಂತಂದರೆ ಇಲ್ಲಿ ಚಿತ್ರ ಒಂದು ಸ್ವಲ್ಪ ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಆಗಿದೆ. ಇದು 7 ಐತಂತಂದರೆ ಇದು 7 ಇರುತ್ತೆ, ಇದು 7 ಇರುತ್ತೆ. 7 7 14 ಪ್ಲಸ್ 7 21. ಹಾಗಾದರೆ ಉದ್ದ 21 ಆಯಿತು. ಇಂಟು ಹಚ್ಚೋನೆ ಅಗಲ ಎಷ್ಟಿದೆ ಇಲ್ಲಿ ನೋಡ್ಕೋಬೋದು. ಮೇಲೆ ಅಗಲ 7 ಇದೆ, ಇದು 7 ಇದೆ, ಅಂದರೆ ಒಂದು ಬಾವಿನ ದಟ್ಟ ತೊಗೋಬೇಕು. ಅಗಲ 7 ಹಚ್ಕೊಂಡೆ. ಹಾಗಾದರೆ 21 7 ಎಷ್ಟಂದರೆ 147 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಹಾಗಾದರೆ ಈ ಆಯತದ ಒಟ್ಟು ವಿಸ್ತೀರ್ಣ ಎಷ್ಟಂತಂದರೆ 147 ಸೆಂಟಿಮೀಟರ್ ಸ್ಕ್ವೇರ್. 147 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಹಾಗಾದರೆ ಇನ್ನು ಇಲ್ಲೊಂದು ಘನ ಇದೆ, ಇದು 7 ಇದೆ, ಇದು 7 ಇದೆ, ಇದು 7 ನೋಡ್ಕೋಬೋದು. ಯಾವಾಗಿದ್ರೂ ಏನಪ್ಪ ಅಂದರೆ ಒಂದು ವರ್ಗ ಅಥವಾ ಚೌಕ ಅಥವಾ ಘನ ಎಲ್ಲ ಒಂದೇ ಇವು. ಒಂದು ಬಾವಿನ ಅಳತೆ 7 ಸೆಂಟಿಮೀಟರ್ ಇದ್ದರೆ ಉಳಿದ ಬಾವಿನ ಎಲ್ಲ 4 ಬಾಹುಗಳ ಅಳತೆ ಇನ್ನು 4 ಬಾಹುಗಳ ಅಳತೆ ಏನಪ್ಪ ಅಂದರೆ ಸೇಮ್ ಟು ಸೇಮ್ ಇರ್ತದೆ ಅಂತೇಳಿ ಹೇಳ್ತಿ. ಈ ವರ್ಗದ ವಿಸ್ತೀರ್ಣ, ಹೌದಾ. ಆಮೇಲೆ ಈ ವರ್ಗದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಇಲ್ಲಿ ವರ್ಗದ ವಿಸ್ತೀರ್ಣ ಇಸ್ಕೊಟ್ಟು ಏನಪ್ಪ ಅಂತಂದರೆ ಇಲ್ಲಿ ಉದ್ದ ಇಂಟು ಅಗಲ ಅಂತ ಹಚ್ಕೊಂಡನಿ, ಹೌದಾ. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಏನಾಗಿತ್ತು ಅಂದರೆ ವರ್ಗದ ವಿಸ್ತೀರ್ಣ ಇಸ್ಕೊಂಡು ಉದ್ದ ಇಂಟು ಅಗಲ ಹಾಕಿದ್ದೆ, ಅದು ತಪ್ಪಾಗಿತ್ತು ಸ್ವಲ್ಪ. ಹಾಗಾದರೆ ವರ್ಗದ ವಿಸ್ತೀರ್ಣ ಇಲ್ಲಿ ಸೂತ್ರ ಏನು ಬರ್ತದೆ ಅಂದರೆ ಬಾಹು ಇಂಟು ಬಾಹು ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಒಂದು ಬಾವಿನ ಅಳತೆ ಕೊಟ್ಟಾರು 7 ಕೊಟ್ಟಾರು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಬಾವಿನ ಅಳತೆಯಲ್ಲಿ ತೊಗೊಂಡಾಗ 7 ಇಂಟು 7 ಆಗುತ್ತೆ. 7 7 ಏನಪ್ಪ ಅಂದರೆ 49 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಈಗ ಒಂದು ವಿಸ್ತೀರ್ಣ ಕಂಡುಹಿಡ್ಕೊಂಡ್ರು ಒಂದು ವರ್ಗದ. ಇನ್ನೊಂದು ವರ್ಗದ ನೋಡ್ಕೊಂಡು, ಹೌದಾ. ಇಲ್ಲಿ ವರ್ಗದ ವಿಸ್ತೀರ್ಣ ಇಸ್ಕೊಲ್ಟು ಬಾಹು ಇಂಟು ಬಾಹು ಅಂತಿದೆ. ಒಂದು ಅಳತೆ ಏನೈತೆ ಅಂದರೆ 7 ಇದೆ, ಇನ್ನೊಂದು ಏನಪ್ಪ ಅಂದರೆ 7 ಇದೆ. 7 ಇಂಟು 7 ಹಾಗಾದರೆ 7 7 49, ಅಲ್ಲಿ 49 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಈಗ ಏನು ಮಾಡ್ಬೇಕಂತಂದರೆ ಈ ಆಕೃತಿಯ ವಿಸ್ತೀರ್ಣವನ್ನು ನಾವು ಏನು ಮಾಡ್ಕೊಂಡ್ರೆ ಕಂಡುಹಿಡಬೇಕು. ಈಗ ಈ ಆಕೃತಿಯಲ್ಲಿ ಒಂದು ಆಯತ ಬಂತು, 2 ವರ್ಗಗಳು ಬಂದು, ಹೌದಾ. ಅಥವಾ ವರ್ಗ ಅಂದರೂ ಒಂದೇ, ಚೌಕ ಅಂದರೆ ಒಂದೇ, ಆಮೇಲೆ ಘನ ಅಂದರೂ ಒಂದೇ. ಒಂದು ಆಯತ 2 ಚೌಕಗಳು ಬಂದು ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿದಾಗ 147 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಆಮೇಲೆ ಮತ್ತೊಂದು ವರ್ಗದ ವಿಸ್ತೀರ್ಣ ಕಂಡುಹಿಡ್ಕೊಂಡಾಗ ಮೊದಲನೇ ವರ್ಗದ ವಿಸ್ತೀರ್ಣ ಕಂಡುಹಿಡ್ಕೊಂಡಾಗ ಇಲ್ಲಿ 49 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಮತ್ತೊಂದು ವರ್ಗದ ವಿಸ್ತೀರ್ಣ ಕಂಡುಹಿಡ್ಕೊಂಡಾಗ 49 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹಾಗಾದರೆ ಪೂರ್ಣ ಏನಪ್ಪ ಅಂತಂದರೆ ಈ ಆಕೃತಿ ಏನೈತಲ್ಲ ಒಂದು ಆಯತ ಮತ್ತು 2 ವರ್ಗದಿಂದ ಕಂಪ್ಲೀಟಾಗಿ ಅದ್ರ ವಿಸ್ತೀರ್ಣನ ಕಂಡುಹಿಡ್ಕೊಂಡು ಈಗ ಏನು ಮಾಡಬೇಕು, ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಕಂಡುಹಿಡ್ಕೋಬೇಕಂದ್ರೆ ಈ ಮೂರನ್ನು ಒಂದು ಆಯತದ ವಿಸ್ತೀರ್ಣ ಮತ್ತು 2 ವರ್ಗದ ವಿಸ್ತೀರ್ಣ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಂಡಾಗ ಏನಕ್ಕಂತ ನೋಡ್ಕೋಬೇಕು, ಈ ಆಕೃತಿಯ ವಿಸ್ತೀರ್ಣ ಈಸ್ಕೊಲ್ಟು, ಆದ್ದರಿಂದ ಈ ಆಕೃತಿಯ ವಿಸ್ತೀರ್ಣ ಈಸ್ಕೊಲ್ಟು 147 ಪ್ಲಸ್ 49 ಪ್ಲಸ್ 49 ಇವನ್ನ ಟೂ ಕೂಡಿಸಿದಾಗ ಏನಾಗುತ್ತೆ ಅಂದರೆ 245 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇಷ್ಟು ಏನಪ್ಪ ಅಂತಾನೆ ಇದು ಬಿಗೆ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿ 9ರಾಗ ಏನಪ್ಪ ಅಂದರೆ ಇಲ್ಲಿ ಸಿಯನ್ನು ನೋಡ್ಕೋಣ ಯಾವ ರೀತಿ ಪ್ರಶ್ನೆ ಇದೆ ಅಂತ. ಇಲ್ಲಿ ಅದನ್ನು ಮೊದಲ ಪ್ರಶ್ನೆಯನ್ನು ನೋಡ್ಕೊಂಡು ಆಮೇಲೆ ಏನಪ್ಪ ಅಂತಂದರೆ ಇದರ ಉತ್ತರವನ್ನು ನೋಡ್ಕೋಣ. ಓಕೆ, ಹಾಗಾದರೆ ಸಿಯನ್ನು ಗಮನ ಹರಿಸೋಣ. ಇಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡಿ. ಇಲ್ಲಿ ಕೊಟ್ಟಾರೆ ಸಿ, ಕೆಳಕಂಡ ಆಕೃತಿಗಳು ವಿವಿಧ ಆಯತಗಳು ವಿಭಾಗಿಸಿ ಪ್ರತಿ ಆಕೃತಿ ವಿಸ್ತೀರ್ಣ ಕಂಡುಹಿಡಿದರು. ಇಲ್ಲಿ ನಮಗೆ 2 ಆಯತಗಳು ಕಂಡು ಬರ್ತಾವೆ, ಹೌದಾ. ನಾನು ಏನು ಮಾಡ್ತೇನಪ್ಪ ಅಂತಂದರೆ ಇಲ್ಲಿ ಗೆರೆ ಹಾಕಿಬಿಡ್ತಾನೆ. ಇಲ್ಲಿ ಇದು ಒಂದು ಆಯತ ಆತಿ, ಆಮೇಲೆ ಇಲ್ಲೊಂದು ಆಯತ ಆತಿ. ಇವು 2 ಆಯತದ ವಿಸ್ತೀರ್ಣ ಕಂಡುಹಿಡಿದು ಅವನ್ನ 2 ಪ್ಲಸ್ ಮಾಡಿದರೆ ಈ ಟಿ ಆಕಾರ ಐತಲ್ಲ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ನಮಗೆ ಸಿಕ್ಬಿಡುತ್ತೆ ಮಕ್ಕಳೇ. ಭಾಳ ಈಸಿಯಾಗಿ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ. ಹಾಗಾದರೆ ಈ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅದನ್ನು ಪ್ಲಸ್ ಮಾಡ್ಕೋಣ. ಹಾಗಾದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನಪ್ಪ ಅಂತಂದರೆ ಈ 11ನೇ ಪ್ರಶ್ನೆಯೊಳಗೆ C1 ನೋಡಿದಾಗ ಏನಂತ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಆಯತ, ಇದು ಫಸ್ಟ್ ಒನ್ ಅಂತ ಹಾಕಿದ್ದೀನಿ, ಇದು ಸೆಕೆಂಡ್ ಒನ್ನ. ಫಸ್ಟ್ ಒನ್ನ ನಾವು ಕಂಡುಹಿಡ್ಕೊಂಡು ಆಯತ ಇಲ್ಲಿ 5 ಸೆಂಟಿಮೀಟರ್ ಉದ್ದವನ್ನು ಕೊಟ್ಟರು. ಹಾಗಾದರೆ ಇಲ್ಲಿ 5 ಸೆಂಟಿಮೀಟರ್ ಇದ್ದರೆ ಅದರ ಅಭಿಮುಖ ಬಾಹು ಯಾವುದಪ್ಪ ಅಂದರೆ ಇದೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಒಂದೇ ರೀತಿಯಾಗಿ ಅಳತೆಯನ್ನು ಹೊಂದಿರ್ತವಂತಾಯಿತು. ಇಲ್ಲಿಂದ ಇಲ್ಲಿ 2 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿ 2 ಸೆಂಟಿಮೀಟರ್ ಇದೆ.
ಹಾಗಾದರೆ ಇದು ಎಷ್ಟು ಆಯ್ತು ಅಂತಂದರೆ ಇಲ್ಲಿ 2 2 4 ಆಯಿತು. ಮತ್ತು ಇಲ್ಲಿ ಗೆರೆ ಹೊಡ್ಕೊಂಡ್ರೆ ಇದು ಎಷ್ಟು ಸೆಂಟಿಮೀಟರ್ ಆಯ್ತು ಅಂತ ನೀವು ಕೇಳ್ಬೋದು. ಇಲ್ಲಿ 1 ಕೊಟ್ಟಾರ ಅವರು. ಹಾಗಾದರೆ ಇಲ್ಲಿ 1 ಕೊಟ್ಟರೆ ಏನಪ್ಪ ಅಂದರೆ ಅಭಿಮುಖ ಬಾಹು ಇದ್ರದ್ದು ಯಾವುದು ಇದಾಗುತ್ತೆ. ಹಾಗಾದರೆ ಇಲ್ಲೂ ಏನಪ್ಪ ಅಂತಂದರೆ 1 ಇರುತ್ತೆ. ಹಾಗಾದರೆ 2 2 ಕೂಡಿಸಿದ್ರೆ 4, 4 1 ಕೂಡಿಸಿದ್ರೆ 5 ಆತಿ. ಹಾಗಾದರೆ ಇದು ಒಟ್ಟು ಉದ್ದ ಏನಪ್ಪ ಅಂತಂದರೆ 5 ಸೆಂಟಿಮೀಟರ್ ಅಂತ ಬಂತು. 5 ಸೆಂಟಿಮೀಟರ್ ಅಂತ ಬಂತು. ಮೇಲೆ 5 ಸೆಂಟಿಮೀಟರ್ ಇದೆ, ಕೆಳಗೂ 5 ಸೆಂಟಿಮೀಟರ್ ಇದೆ. ಇದು ಉದ್ದ ಏನಪ್ಪ ಅಂದರೆ 5 ಅಂತ ಇಟ್ಕೊಂಡು ಇಂಟು ಹಚ್ಚೋಣ. ಅಗಲ ಎಷ್ಟಿದೆ ಅಂದರೆ ಇಲ್ಲಿ 1 ಕೊಟ್ಟಾರೋ, ಇಲ್ಲಿ 1 ಇದೆ. ಹಾಗಾದರೆ 1 ಅಂತ ಹಚ್ಕೋಬೇಕು ಇಲ್ಲಿ. ಹಾಗಾದರೆ ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ 5 × 1 ಇಸ್ಕೊಲ್ಟು 5 1 5. ಹಾಗಾದರೆ ಏನಪ್ಪ ಅಂದರೆ 5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇದು ಒಂದು ಆಯತದ ವಿಸ್ತೀರ್ಣನ ಕಂಡುಹಿಡ್ಕೊಂಡು. ಇನ್ನು ಎರಡನೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಲ್ಲ. ಹಾಗಾದರೆ ಇಲ್ಲಿ ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ ಅಂತ ಬರ್ಕೊಂಡೆ. ಅರ್ಥ ಆಯ್ತಾ? ಹಾಗಾದರೆ ಉದ್ದ ಇಂಟು ಅಗಲ ಅಂತಂದಾಗ ಉದ್ದ ಎಷ್ಟಿದೆ ಅಂದರೆ 4 ಇದೆ, 4 ಬರ್ಕೊಂಡನೆ. ಇಂಟು ಹಾಕೊಂಡನೆ. ಅಗಲ ಎಷ್ಟಿದೆ ಅಂದರೆ 1 ಇದೆ, ಇಲ್ಲಿ 1 ಹಾಕೊಂಡನೆ. ಹಾಗಾದರೆ 4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಎರಡೂ ಆಯತದ ವಿಸ್ತೀರ್ಣವನ್ನು ಬಹಳ ಈಸಿಯಾಗಿ ಏನಪ್ಪ ಅಂತಂದರೆ ಕಂಡುಹಿಡ್ಕೊಂಡು. ಒಂದರದ್ದು 5 ಸೆಂಟಿಮೀಟರ್ ಸ್ಕ್ವೇರ್ ಬಂತು, ಇದರದ್ದು ಎರಡನೇದು ಏನಪ್ಪ ಅಂದರೆ 4 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹಾಗಾದರೆ ಎರಡೂ ಆಯತದಿಂದ ಈ ಆಕೃತಿಯ ಒಟ್ಟು ವಿಸ್ತೀರ್ಣನ ಕಂಡುಹಿಡ್ಕೊಂಡು. ಹಾಗಾದರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತಂದಾಗ ಇಲ್ಲಿ ಈ ಚಿತ್ರದ ಒಟ್ಟು ವಿಸ್ತೀರ್ಣ ಎಷ್ಟು ಇಲ್ಲಿ ಇಸ್ಕೊಲ್ಟು ಅಂತ ಕೇಳಿದೀನಿ. 5 ಇದ್ದಲ್ಲಿ 5 ಏನಪ್ಪ 1ನೇ ಆಯತದ 5 ಬರ್ಕೊಂಡ್ನಿ, ಪ್ಲಸ್ 2ನೇ ಆಯತದ ಏನಪ್ಪ ಅಂದರೆ 4 ಬರ್ಕೊಂಡ್ರೆ ನೀವು ಎರಡೂ ಆಯತವನ್ನು ಕೂಡಿಸಿದಾಗ 9 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದರೆ 9 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನಾವು 12ನೇ ಪ್ರಶ್ನೆಯನ್ನು ಗಮನ ಹರಿಸೋಣ. ಈ 12ನೇ ಪ್ರಶ್ನೆಯನ್ನು ನೀವು ನೋಡ್ಕೋಬೋದು ಯಾವ ರೀತಿ ಇದೆ ಅಂತೇಳಿ. ಟೈಲ್ಸ್ಗಳ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ನೋಡಿರಿ, ಟೈಲ್ಸ್ಗಳ ಉದ್ದ ಎಷ್ಟಪ್ಪ ಅಂದರೆ ಮತ್ತು ಅಗಲ ಎಷ್ಟಂತಂದರೆ ಉದ್ದ 12 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಅಂತಿದೆ. ಒಂದು ಆಯತಾಕಾರದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಈ ಮುಂದೆ ಕೊಟ್ಟಂತೆ ಇರುವ ಜಾಗಕ್ಕೆ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ ಎಷ್ಟು? ಒಂದು ಆಯತಾಕಾರದ ಜಾಗ, ಹೌದಾ? 2 ಪ್ಲೇಸ್ ಕೊಟ್ಟಾರ. ಇಲ್ಲಿ ಒಂದನೇದು ಒಂದು ಆಯತಾಕಾರ ಜಗದ ಎಷ್ಟು ಉದ್ದ ಎಷ್ಟು ಅಗಲ ಇದೆ ಅಂತಂದರೆ 100 ಸೆಂಟಿಮೀಟರ್ ಮತ್ತು ಏನಪ್ಪ ಅಂದರೆ 144 ಸೆಂಟಿಮೀಟರ್ ಅಂತ ಕೊಟ್ಟಾರು. ಹಾಗಾದರೆ ಇದನ್ನು ಏನು ಮಾಡ್ಕೋಬೇಕಂತಂದರೆ ಇವನು ಎರಡೂ ಏನಪ್ಪ ಅಂದರೆ ಆಯತದ ವಿಸ್ತೀರ್ಣ ಸೂತ್ರ ಹಚ್ಚಿ ಇವನು ಗುಣಿಸಿ ಏನಪ್ಪ ಅಂತಂದರೆ ಆನ್ಸರ್ ಇಡಬೇಕು. ಆ ಬಂದ ಆನ್ಸರ್ನ ಏನಪ್ಪ ಅಂದರೆ ಟೈಲ್ಸ್ಗಳ ಉದ್ದ ಅಗಲ ಇಂತ ಇದ್ದಲ್ಲ ಅದರ ವಿಸ್ತೀರ್ಣ ಕಂಡು ಹಿಡ್ಕೊಂಡು ಅದರಲ್ಲೇ ಏನಪ್ಪ ಅಂದರೆ ಭಾಗಿಸ್ಬೇಕು. ಇದು ಈ ಬಂದು ಉತ್ತರಕ್ಕೆ, ಹೌದಾ? ಅದೇ ರೀತಿ ಇದನ್ನು ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಈ 12ನೇ ಪ್ರಶ್ನೆಗೆ ಸವಿವರವಾಗಿ ನಾನು ವಿವರಿಸಿದ್ದೇನೆ. ಅದನ್ನು ನೀವು ಗಮನ ಹರಿಸಬಹುದು. ನೋಡಿರಿ, 12ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ನೀವು. 12ನೇ ಪ್ರಶ್ನೆಗೆ ಉತ್ತರವನ್ನು ಫಸ್ಟ್ ಟೈಲ್ಸ್ನ ವಿಸ್ತೀರ್ಣ ಕಂಡುಹಿಡ್ಕೊ. ಟೈಲ್ಸ್ನ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ. ಟೈಲ್ಸ್ನ ಉದ್ದ ಎಷ್ಟಿದೆ ಅಂದರೆ 12 ಇದೆ, ಇಂಟು ಅಗಲ ಎಷ್ಟಿದೆ ಅಂದರೆ 5 ಇದೆ. 12 5 60 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಒಂದು ಟೈಲ್ಸ್ನ ವಿಸ್ತೀರ್ಣ ಕಂಡುಹಿಡ್ಕೊಂಡು. ಹಾಗಾದರೆ ಇಲ್ಲಿ ಟೈಲ್ಸ್ನ ವಿಸ್ತೀರ್ಣ ಇಷ್ಟ ಆಯಿತು. ಹಾಗಾದರೆ ನೆಕ್ಸ್ಟ್ ಆಯತಾಕಾರದ ಒಂದು ಸ್ಥಳದ ವಿಸ್ತೀರ್ಣ ಕಂಡುಹಿಡಿ ಅಂತಾರು. ಒಂದೇದು ಏನು ಕೊಟ್ಟಾರ, ಈ ಸ್ಥಳ ಕೊಟ್ಟಾರು. ಅದರ ಉದ್ದ ಎಷ್ಟು 100 ಸೆಂಟಿಮೀಟರ್ ಇದೆ, ಅಗಲ ಎಷ್ಟಿದೆ 144 ಅಂತಿದೆ. ಹಾಗಾದರೆ ಇವನು ಎರಡೂ ಗುಣಿಸಿದಾಗ, ಹೌದಾ, ಇಲ್ಲಿ ಉದ್ದ 100 ಹಚ್ಕೊನಿ, ಇಂಟು ಹಚ್ಕೊನಿ, ಅಗಲಕ್ಕೆ 144 ಅಂತ ಹಚ್ಕೊಂಡೆ. ಹಾಗಾದರೆ ಇವನು ಎರಡೂ ಗುಣಿಸ್ಬೇಕಾಗತ್ತೆ, ಹೌದಾ? ಗುಣಿಸ್ಬೇಕಾದಾಗ ಇಲ್ಲಿ ಬಂದ ಆನ್ಸರ್ ಏನಪ್ಪ ಅಂದರೆ 14,400 ಅಂತ ಬರುತ್ತೆ. ಹೌದಾ? ಎಷ್ಟು ಬರುತ್ತೆ? 14,400 ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು 144 ಆಮೇಲೆ 100 ಇದರಲ್ಲಿ ಗುಣಿಸ್ಕೊಂಡ್ಬಿಡೋಣ. ಹೌದಾ? ಇಲ್ಲಿ 100 4 ಎಷ್ಟು ಅಂತಂದರೆ 400 ಬಂತು. 100 4 400, 440 ಕೊಡ್ಸಿರ 440 ಬಂತು. ಮೇಲಿನ 2 ಅಂಗಿ ಕೆಳಗೆ 1 0 ಬಂತು. 100 ಒಂದೇ 100, ಆ 100ರಾಗ 44 ಕೊಡ್ಸಿರ 144 ಬಂತು. 14,400 ಆನ್ಸರ್ ಬರುತ್ತೆ. ಅದನ್ನೇ ಏನಪ್ಪ ಅಂತಂದರೆ ಇಲ್ಲಿ ಆಯತದ ಒಟ್ಟು ವಿಸ್ತೀರ್ಣ ಎಷ್ಟು ಬಂತಂತಂದರೆ ಆಯತಾಕಾರ ಜಾಗದ ಒಟ್ಟು ವಿಸ್ತೀರ್ಣ ಒಂದೇದ್ದು 14,400 ಬಂತು. ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡ್ಕೊಂಡಾಗ ಈ 14,400 ಏನಪ್ಪ ಅಂದರೆ ಒಂದು ಟೈಲ್ಸ್ನ ವಿಸ್ತೀರ್ಣ ಎಷ್ಟು ಬಂತು? 60 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಹಂಗೆ ನೀ ಏನಪ್ಪ ಅಂತಂದರೆ ಈ 14,400 ಅಂದರೆ ಆ ಜಾಗದ ವಿಸ್ತೀರ್ಣನ ಈ ಒಂದು ಟೈಲ್ಸ್ನಿಂದ ನೀ ಭಾಗ ಮಾಡಿದಂದರೆ ಅಲ್ಲಿ ಎಷ್ಟು ಟೈಲ್ಸ್ಗಳು ಹಿಡಿಸ್ತಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂದು ಟೈಲ್ಸ್ ಕಲ್ಲಿಗೆ 60 ಸೆಂಟಿಮೀಟರ್ ಸ್ಕ್ವೇರ್ ಕೊಡ್ಬೇಕು ನೀ. ಹಂಗೆ 14,400 ಎಷ್ಟು ಭಾಗ ಮಾಡ್ಬೇಕು ಅಂದರೆ 60 ಕೊಟ್ಕೊತ ಹೋಗ್ಬೇಕು. ಹಂಗೆ ಎಷ್ಟು ಟೈಲ್ಸ್ಗಳ ಸಂಖ್ಯೆಗೆ 60 ಕೊಟ್ಟಾಗ 240 ಬರ್ತದೆ ಅಂತ ಹೇಳ್ತಾರೆ ಅವ್ರು. ಹೌದಾ? ಈ 14,400 ಹಂಚ್ಬೇಕು ನೀ. ಒಂದು ಟೈಲ್ಸಿಗೆ 60 ಸೆಂಟಿಮೀಟರ್ ಸ್ಕ್ವೇರ್ ಅಂತೆ, ಹೌದಾ? ಹಾಗಾದರೆ ಅದನ್ನು ಭಾಗ ಮಾಡ್ಬೇಕು, ಹಂಚ್ಬೇಕಂತಂದ್ರೆ
ಇಲ್ಲಿ ಈ ಸೊನ್ನೆ ಕ್ಯಾನ್ಸಲ್ ಆಕೈತಿ. ಇಲ್ಲಿ 1440 ಉಳಿತೈತಿ. ಅವಾಗ 6 ಒಂದಲೇ 6 ನಾಲ್ಕಲೇ 20 6 ಎರಡಲೇ 12. ಇಲ್ಲಿ 14ರಾಗ ಏನಪ್ಪ 6 ಎರಡಲೇ 12 ಅಂತಂದರೆ 2 ಉಳಿತಿ. 2 ಉಳಿದ ಮೇಲೆ ಏನಕ್ಕಂತಂದರೆ ಇಲ್ಲಿ ಗಮನ ಹರಿಸ್ಬೋದು ನೀವು, 24 ಆತಿ. ಆಮೇಲೆ 24 ಆದಾಗ 6 ನಾಲ್ಕಲೇ 24 ಬಂತು. ಹೌದಾ? ಹಾಗಾದರೆ ಈ ಸೊನ್ನೆ ಏನಪ್ಪ ಅಂದರೆ ಇಲ್ಲಿ ಮೇಲೆ ಹೋತಿ 240 ಬಂತು. ಹೌದಾ? ಹಾಗಾದರೆ ಇನ್ನು ನೆಕ್ಸ್ಟ್ ಇಲ್ಲಿ 240 ಅನ್ನೋದು ಏನಪ್ಪ ಅಂದರೆ ಇದು ಒಟ್ಟು ಟೈಲ್ಸ್ಗಳ ಸಂಖ್ಯೆ. ಈ ಒಂದು ವಿಸ್ತೀರ್ಣದೊಳಗೆ ಹಿಡಿಸುವ ಒಟ್ಟು ಟೈಲ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 240 ಅಂತೆ ಬರುತ್ತೆ. ಇನ್ನು ಬಿಯನ್ನು ಗಮನ ಹರಿಸ್ಬೋದು. ಏನಂತಿದೆ? ಆಯತಾಕಾರದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಹೌದಾ? ಇದು ಬಿಗೆ ಸಂಬಂಧಪಟ್ಟಂತೆ. ಏದಾಯ್ತು ಇದು. ಏದೇನಪ್ಪ ಅಂದರೆ ಬಿಡಿಸಿದು. ಹಾಗಾದರೆ ನೆಕ್ಸ್ಟ್ ಬಿಗೆ ಸಂಬಂಧಪಟ್ಟಂಗೆ ನೋಡೋಣ. ಆಯತಾಕಾರದ ವಿಸ್ತೀರ್ಣ = ಉದ್ದ ಇಂಟು ಅಗಲ 70 × 36. ಇದನ್ನು ಏನು ಮಾಡ್ಕೋಬೇಕಂತಂದರೆ ಗುಣಿಸ್ಕೋಬೇಕು. ಹೌದಾ? ಇದನ್ನು ಗುಣಿಸಿದಾಗ ಏನಾಗುತ್ತೆ ಅಂತಂದರೆ ಒಟ್ಟು ಇದರ ವಿಸ್ತೀರ್ಣ ಬರುತ್ತೆ. ಯಾವುದು? ಆಯತಾಕಾರದ ಜಾಗದ ವಿಸ್ತೀರ್ಣ ಬರುತ್ತೆ. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತಂದರೆ ಎದರದ್ದು ವಿಸ್ತೀರ್ಣ ಅಂದರೆ ಬೀದಂದ್ರೆ ಯಾವುದಂತ ಕೇಳಬೇಡ್ರಿ ಮತ್ತೆ. ಯಾಕಂದರೆ ಇಲ್ಲಿ 12ನೇ ಪ್ರಶ್ನೆ ಒಳಗೆ ಇಲ್ಲಿದೆ ನೋಡ್ರಿ. ಹೌದಾ? ಇದು ಏದು ಕಂಡು ಹಿಡ್ಕೊಂಡು ಇನ್ನು ಬೀದು ಇದು 5 ಏದು ನಮಗೆ ಸಿಕ್ತಿ. ಇನ್ನು ಬೀದ ಕಂಡು ಹಿಡ್ಕೋಬೇಕು ನಾವು. ಇದನ್ನು ಕಂಡು ಹಿಡ್ಕೋತ. ಹಾಗಾದರೆ ಈ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ 2520 ಏನಪ್ಪ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? 2520 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇಲ್ಲಿ 14400 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿರುತ್ತೆ ಇಲ್ಲಿ ಮೇಲಿದ್ದು. ಹಾಗಾದರೆ ಇಲ್ಲಿ 2520 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಆಯತಾಕಾರದ ವಿಸ್ತೀರ್ಣ. ಇಲ್ಲಿ ಏನು ಮಾಡ್ಬೇಕಂತಂದರೆ ಒಂದು ಟೈಲ್ಸ್ನ ವಿಸ್ತೀರ್ಣ ನಮಗೆ ಸಿಕ್ಕೈತಿ 60 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ. ಅಷ್ಟ ಈ 2520 ಏನು ಮಾಡ್ಬೇಕಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಐತಲ್ಲ ಅದನ್ನು ಒಂದು ಟೈಲ್ಸದ ವಿಸ್ತೀರ್ಣಕ್ಕೆ ಏನಪ್ಪ ಅಂದರೆ ಹಂಚ್ಬೇಕು. ನೀನು ಹಂಚ್ಬೇಕಂತಂದರೆ ಈ 2520 ಒಂದು ಟೈಲ್ಸದ ವಿಸ್ತೀರ್ಣ ಕಂಡು ಬರ್ತತ್ತಲ್ಲ ಅದನ್ನು ಏನಪ್ಪ ಅಂದರೆ ಭಾಗಾಕಾರ ಮಾಡಬೇಕು. ಅವ ಭಾಗಾಕಾರ ಮಾಡಿದಾಗ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ಇನ್ನು 252 ಉಳಿತೆ. ಇಲ್ಲಿ ಕೆಳಗೆ 6 ಉಳಿತೆ. ಅವಾಗ ಏನಪ್ಪ ಅಂದರೆ 6 ನಾಲ್ಕಲೇ 24. ಹಾಗಾದರೆ 1 ಉಳಿತಿ. ಇಲ್ಲಿ 2 ಐತಿ 12 ಆತಿ. 6 ಎರಡಲೇ 12 42 ಅಂತ ಆನ್ಸರ್ ಬಂತು. ಹಾಗಾದರೆ ಇಲ್ಲಿ ಒಟ್ಟು ಟೈಲ್ಸ್ಗಳು ಎಷ್ಟು ಹಿಡಿಸ್ತಾವಪ್ಪ ಅಂದರೆ ಬಿ ಇದ್ರೊಳಗೆ ಸುಮಾರು ಟೈಲ್ಸ್ಗಳ ಸಂಖ್ಯೆ ಹಿಡಿಸುವ ಸಂಖ್ಯೆ ಎಷ್ಟಂದರೆ 42 ಟೈಲ್ಸ್ಗಳ ಸಂಖ್ಯೆ. ಅರ್ಥ ಆಯ್ತು ಮಕ್ಕಳೇ? ಇದು ಏನಪ್ಪ ಅಂತಂದರೆ ನಮ್ಗೆ ಎ ಮತ್ತು ಬಿಗೆ ಏನಪ್ಪ ಅಂದರೆ 12ರಾಗ ಎ ಮತ್ತು ಬಿಗೆ ಆನ್ಸರ್ ಫಿಕ್ಸ್ ಅಂತ ಹೇಳ್ಬೋದು. ಹಾಗಾದರೆ ಇವತ್ತು ನಾವು ಏನು ಮಾಡಿದ್ವಿ ಅಂದರೆ ಅಭ್ಯಾಸ 10.3ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಅಂದರೆ 9ರಿಂದ 12ರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸವಿವರವಾಗಿ ನೋಡಿದ್ದು ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ನೀವು ಕೇಳ್ಕೊಬೋದು. ಹಾಗಾದರೆ ಇವತ್ತಿಗೆ ಈ ಅಭ್ಯಾಸ 10.3 ಮುಕ್ತಾಯ ಮಾಡೋಣ ಅಂತ ಹೇಳೋಣ. ಇನ್ನು ಏನಪ್ಪ ಅಂದರೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡೋದರ ಮುಖಾಂತರ ಕ್ಷೇತ್ರ ಗಣಿತ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ 10.1, 10.2, 10.3 ಈ ಪಾಠ ಏನಪ್ಪ ಅಂದರೆ ಮುಕ್ತಾಯ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿವರೆಗೆ ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳೇನಪ್ಪ ಅಂದರೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು.